ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವು IS 456 ಅನ್ನು ಓದ್ತಾ ಇದೀವಿ. 14th ಕ್ಲಾಸ್ ಅಲ್ಲಿ ಓದ್ತಾ ಇದೀವಿ. ಕಾಂಕ್ರೀಟಿಂಗ್ ಅಂಡರ್ ಸ್ಪೇಷಿಯಲ್ ಕಂಡೀಷನ್ಸ್ ಅದ. ಇದು ಫುಲ್ ಥಿಯರಿ ಇರೋದ್ರಿಂದ ಸ್ವಲ್ಪ ಓದ್ಕೊಡ್ರಿ. ನಾನು ಬಹಳ ಇಂಪಾರ್ಟೆಂಟ್ ಇದ್ದಷ್ಟೇ ನಾನು ಟಚ್ ಮಾಡ್ತಾ ಹೋಗ್ತೀನಿ ಅಂತ. ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂತಂದ್ರೆ ಯಾವಂದ್ರೆ ಡ್ಯೂರಿಂಗ್ ಹಾಟ್ ಅಥವಾ ಕೋಲ್ಡ್ ವೆದರ್ ಕಾಂಕ್ರೀಟಿಂಗ್ ಶುಡ್ ಬಿ ಡನ್ ಆಸ್ ಪರ್ ದಿಸ್ ಕೋಡ್ ಅಂತ ಹೇಳ್ತಾರೆ. ರೈಟ್. ಅಂಡರ್ ವಾಟರ್ ಕಾಂಕ್ರೀಟಿಂಗ್ ಇಸ್ ಆಲ್ಸೋ ಸ್ಪೇಷಿಯಲ್ ಕಂಡೀಷನ್. ಇದು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇಸ್ ಆಲ್ಸೋ ಸ್ಪೆಷಲ್ ಕಂಡೀಷನ್. ಅಂಡರ್ ವಾಟರಿಂಗ್ ಒಳಗಡೆ when it is necessary to deposit the concrete under water, methods, equipment, material and proportion of the mix to be used shall be submitted to the approval and approved by the site in charge. Site in charge ಕೇಳಿದ್ರೆ ಅವ ಹೆಂಗಂತ ನಂಗೆ ಮಾಡ್ತೀನಿ, ಏನು ಕೇಳ್ಕೊಬೇಡ್ರಿ ಅಂತ ಹೇಳ್ತಾರೆ. ಅಂಡರ್ ವಾಟರ್ ಕಾಂಕ್ರೀಟ್ ಶುಡ್ ಹ್ಯಾವ್ ಅ ಸ್ಲಂಪ್ ರೆಕಮೆಂಡೆಡ್ ಇನ್ 7.1. ಅಲ್ಲಿ ಬರ್ದಾರ ಆಲ್ರೆಡಿ ಒಂದ್ಸತಿ ನೋಡ್ಬೇಕಾರ. ದ ವಾಟರ್ ಸಿಮೆಂಟ್ ರೇಷಿಯೋ ಶಾಲ್ ನಾಟ್ ಎಕ್ಸೀಡ್ 0.6 ಅಂಡ್ ಮೇ ನೀಡ್ ಟು ಬಿ ಸ್ಮಾಲರ್. ನೋಟ್ ಮಾಡ್ಕೊಡ್ರಿ, ಬರ್ಕೊಡ್ರಿ, ಅಂಡರ್ಲೈನ್ ಮಾಡ್ಕೊಡ್ರಿ, ನೋಟ್ಸ್ ಮಾಡ್ಕೊಡ್ರಿ. Okay, chemical. Then for aggregates of 40 mm maximum particle size, the cement content shall be 350 kg per meter cube of concrete. Okay, adu very important. Next, coffer dams and farms shall be sufficiently tight ಅಂತ ಇಲ್ಲಿ ಹೇಳ್ತಾರೆ. ಇದನ್ನೆಲ್ಲ ಓದ್ಕೊಡ್ರಿ. ಓಕೆ, ಓದ್ಕೊಡ್ರಿ. Sampling and strength of a designed concrete mix. Designed concrete mix ಇದ್ದು ಸ್ಯಾಂಪ್ಲಿಂಗ್ ಅವನ್ನೆಲ್ಲ ನೋಡೋಣ. ಇದು ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಐತಿ, ಕೇಳಿದ್ವಿ. ಸಮ್ ಆಫ್ ದ ಎಕ್ಸಾಮ್ಸ್ ಒಳಗೆ ಕೇಳಿದ್ವಿ. ಓಕೆ, ಸ್ಯಾಂಪಲ್ಸ್ ಫ್ರಮ್ ಫ್ರೆಶ್ ಕಾಂಕ್ರೀಟ್ ಶಾಲ್ ಬಿ ಟೇಕನ್ ಆಸ್ ಬಿಲೋ. ಕ್ಯೂಬ್ಸ್ ಶಾಲ್ ಬಿ ಮೇಡ್ ಕ್ಯೂರ್ಡ್ ಅಕಾರ್ಡಿಂಗ್ ಟು ದಿಸ್ ಕೋಡ್. ನಿಮ್ಗೆ ಗೊತ್ತೈತಿ ಕ್ಯೂಬ್ಸ್ ಅಂತ ಗೊತ್ತದಲ್ಲ, ಹೆಂಗೆ 150 by 150 ಕ್ಯೂಬ್ಸ್ ಮಾಡ್ಕೊಂಡು ಮಾಡೋದು. In order to get a relatively quicker idea of the quality of the concrete, optional test on beams for modulus of rupture 72 plus or minus 2 hour or at 7 days or compressive strength test at 7 days may be carried out in addition to 28 days compressive strength test. ಏನಂತಾರಂದ್ರ, ನಿನಗ ಒಂದು ಕಾಂಕ್ರೀಟ್ ಸ್ಟ್ರೆಂತ್ ಬೇಕಂದ್ರೆ 28 ದಿನನ ಬೇಕಾಗುತ್ತಲ್ಲ, ಅದ್ರ ಸಲುವಾಗಿ 28 ದಿನ ಕಾಯೋ ಅವಶ್ಯಕತೆ ಇಲ್ಲ. 7 ದಿನದ ಒಳಗಡೆನೂ ಕೂಡ ನೀವು ಟೆಸ್ಟ್ ರಿಸಲ್ಟ್ಸ್ ಹೇಳ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು ಅಂತ ಹೇಳಕತ್ತಿರೋ. ಕ್ವಿಕ್ಕರ್ ಐಡಿಯಾ ಬೇಕಿತ್ತಂದ್ರೆ ಹಿಂಗೆ ಮಾಡ್ಕೋಬಹುದು. ಆಮೇಲೆ ನೀ ಏನಾದ್ರು ಮಾಡ್ಲಸ್ ಆಫ್ ರಪ್ಚರ್ ಕಂಡು ಹಿಡಿತಿದ್ದಿ ಅಂದ್ರೆ 72 ತಾಸನ್ನ ಸಾಕು. 72 hours ಅಂದ್ರೆ ಎಷ್ಟು? 2.5 ದಿನ, ಹೌದಲ್ಲ? 3 ದಿನ ಅಲ್ಲ, ಎಷ್ಟು ದಿನ? ತಲೆ ಬ್ಲಾಕ್ ಆಗೈತಿ. 72 ಡಿವೈಡೆಡ್ ಬೈ 24, 3 ದಿನ. 3 ದಿನದ ಟೆಸ್ಟ್ ಅನ್ನು ನೀವು ಬೇಕಾದ್ರೆ ಮಾಡ್ಕೋಬಹುದು, ಅಥವಾ 7 ದಿನದ್ದು ಹಿಂಗೆಲ್ಲ ನೋಡ್ಕೊರಿ. ಅಂದ್ರೆ 28 ದಿನ ಕಾಯಬೇಕಂತೇನಿಲ್ಲ. ಫಾರ್ ದಿಸ್ ಪರ್ಪಸ್ ದ ವ್ಯಾಲ್ಯೂ ಶುಡ್ ಬಿ ಅರೈವ್ಡ್ at based on actual testing. In case of 28 days compressive strength specified in table 2 shall alone the criteria for acceptance and rejection of the concrete. In all cases ಯಾವಾಗಲೂ ಅಕ್ಸೆಪ್ಟ್ ಮಾಡಲಿಕ್ಕೆ ಮತ್ತು ರಿಜೆಕ್ಟ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್. ಅಕ್ಸೆಪ್ಟೆನ್ಸ್ ಅಂಡ್ ರಿಜೆಕ್ಷನ್ ಆಫ್ ಅ ಕಾಂಕ್ರೀಟ್ಗೆ ಕೇವಲ 28 ಡೇಸ್ ಸ್ಟ್ರೆಂತ್ ಮ್ಯಾಲೇ ರಿಲೇ ಆಗ್ಬೇಕು. ನೀನು ಬೇರೆ ಆಪ್ಷನ್ ಇಲ್ಲ. ಬಟ್ ನಿನ್ ಕ್ವಿಕ್ಕರ್ ಐಡಿಯಾ ಬೇಕಿತ್ತು ಅಂದ್ರೆ 3 ದಿನ 7 ದಿನ ಟೆಸ್ಟ್ಗಳನ್ನು ಮಾಡಿಕೊಂಡು ಕ್ವಿಕ್ಕರ್ ಐಡಿಯಾ ತಗೋ. ಬಟ್ ರಿಜೆಕ್ಷನ್ ಮಾಡಬೇಕಿತ್ತು 28 ಡೇಸ್, ಅಕ್ಸೆಪ್ಟ್ ಮಾಡ್ಬೇಕಂದ್ರೆ 28 ಡೇಸ್. ಫ್ರೀಕ್ವೆನ್ಸಿ ಆಫ್ ಸ್ಯಾಂಪ್ಲಿಂಗ್. ಸ್ಯಾಂಪ್ಲಿಂಗ್ ಯಾವಾಗ ಮಾಡ್ಬೇಕು, ಎಷ್ಟು ಸತಿ ಮಾಡ್ಬೇಕು? ಪ್ರತಿಯೊಂದು RMC ಬರ್ತೈತಲ್ಲ ಅದಕ್ಕೆಲ್ಲದಕ್ಕೆ ಮಾಡ್ಬೇಕು. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಪ್ರೊಸೀಜರ್ ಶಾಲ್ ಬಿ ಅಡಾಪ್ಟೆಡ್ ಟು ಎನ್ಶ್ಯೂರ್ ದಟ್ ಈಚ್ ಕಾಂಕ್ರೀಟ್ ಬ್ಯಾಚ್ ಶಾಲ್ ಹ್ಯಾವ್ ಅ ರೀಸನೇಬಲ್ change of being tested. That is, sampling should be spread over entire period of concreting and cover all mixing units. Frequency ಏನದು? ಫ್ರೀಕ್ವೆನ್ಸಿ ನೋಡು, 1 meter to 5 meter ಕ್ಯೂಬ್ ಕಾಂಕ್ರೀಟ್ ಏನಾರ ಯೂಸ್ ಮಾಡಿದೆ ಅಂದ್ರೆ 1 ಸ್ಯಾಂಪಲ್ ಮಾಡು. 6 ರಿಂದ 15 ಮೀಟರ್ ಕ್ಯೂಬ್ ಕಾಂಕ್ರೀಟ್ 2 ಮಾಡು. ಇಷ್ಟು ಮಾಡ್ಕೊ. ತಿಳಿತಾ? ಇದು ಇಂಪಾರ್ಟೆಂಟ್ ಆಯ್ತಾ? ಮತ್ತೆ ನೋಟ್ ಮಾಡ್ಕೊ, ಬಹಳ ಇಂಪಾರ್ಟೆಂಟ್. ಟೆಸ್ಟ್ ಸ್ಪೆಸಿಮನ್. ಟೆಸ್ಟ್ ಸ್ಪೆಸಿಮನ್ ಎಷ್ಟು ಇರ್ಬೇಕಂತ 3 ಸ್ಪೆಸಿಮನ್ಸ್ ಮಾಡಬೇಕು. ಶಾಲ್ ಬಿ ಮೇಡ್ ಫಾರ್ ಈಚ್ ಸ್ಯಾಂಪಲ್ ಫಾರ್ ಟೆಸ್ಟಿಂಗ್ ಆಫ್ ಎಟ್ 28 ಡೇಸ್. 28 ದಿವಸಕ್ಕೆ 3 ಸ್ಯಾಂಪಲ್ ಮಾಡಬೇಕು, 3 ಹೊಡಿಬೇಕು. 3 ಹೊಡೆದಾಗ ಕರೆಕ್ಟ್ ಆಗುತ್ತೆ. ಅಡಿಷನಲ್ ಸ್ಯಾಂಪಲ್ ಮೇ ಬಿ ರಿಕ್ವೈರ್ಡ್ ಫಾರ್ ವೇರಿಯಸ್ ಪರ್ಪಸ್ ಸಚ್ ಆಸ್ ಟು ಡಿಟರ್ಮೈನ್ ದ ಸ್ಟ್ರೆಂತ್ ಆಫ್ ದ ಕಾಂಕ್ರೀಟ್ ಆಫ್ 7 ಡೇಸ್. ಮತ್ತೆ ನಿನಗೆ 7 ಡೇಸ್ಗೂ ಬೇಕಿರುತ್ತೆ ಅಂದ್ರೆ 7 ಡೇಸ್ಗೆ 3 ಕ್ಯೂಬ್ ಮಾಡು. 28 ಡೇಸ್ ಬೇಕಿತ್ತು ಅಂದ್ರೆ 28 ಡೇಸ್ಗೂ 3 ಕ್ಯೂಬ್ ಮಾಡು. ನಮ್ಮ ಹುಡುಗರು ಯಾವ ಮಾಡಿದಂತ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದ್ನ 3 ಕ್ಯೂಬ್ ಮಾಡ್ಯಾರ. 3 ಕ್ಯೂಬ್ ಮಾಡಿ ಒಂದನ್ನ 3 ಡೇಸಿಗೆ ಹೊಡೆದಾರ, ಇನ್ನೊಂದನ್ನ 7ನೇ ದಿನಕ್ಕೆ ಹೊಡೆದಾರ, ಇನ್ನೊಂದನ್ನ 28 ದಿವಸಕ್ಕೆ ಹೊಡೆದಾರ. ತಪ್ಪು. ನೀವು 3 ಬೇಕಿದ್ರೆ ಇಲ್ಲಿ 3 ಮಾಡೋಕೆ, ಇಲ್ಲಿ 3 ಮಾಡೋಕೆ, ಇಲ್ಲಿ 3 ಮಾಡೋಕೆ.
curing additional sample may also be required for testing samples cured by accelerated methods are described. The specimen shall be ನೀವು ಮತ್ತೆ ಏನಾರ ಕ್ಯೂರಿಂಗ್ ಮೆಥಡ್ ಬೇರೆ ಬೇರೆ ಇದ್ವು ಅಂದ್ರೆ ಮತ್ತೆ ಕ್ಯೂರಿಂಗ್ ಮೆಥಡ್ ಬೇರೆ ಬೇರೆ ಹೆಂಗೆ ಕ್ಯೂರಿಂಗ್ ಮಾಡ್ಬೇಕು ಅನ್ಕೊಂಡ್ರಲ್ಲ ಹಂಗೆ ಕ್ಯೂರಿಂಗ್ ಮಾಡನೇ ಟೆಸ್ಟಿಂಗ್ ಮಾಡಬೇಕು. Test results of sample. The test results of a sample shall be average of the strength of 3 specimens. The individual variation should not be more than 15% of the average. If more, the test results are invalid. ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ನನ್ನ ಜೊತೆಗೆ ಆಗಿದ್ದು. ನಾವು ಪ್ರೀವಿಯಸ್ ಕಾಲೇಜ್ ಒಳಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ವಿ. ಅಲ್ಲಿ ಒಂದು ನಮ್ಮ ಪ್ರಿನ್ಸಿಪಲ್ ಸರ್ ಎಷ್ಟು ಬ್ರಿಲಿಯಂಟ್ ಅಂತಂದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಅವರು ಸಿವಿಲ್ಲೇ. ಓಕೆ, ಹೆಂಗಂದ್ರೆ ನಾವು ಟೆಸ್ಟ್ ಸ್ಪೆಸಿಮೆನ್ ಮಾಡಿದ್ವಿ. M20 ಅಂತ ಇಲ್ಲಿ ಬರೆದಿದ್ವಿ. M20 ಅದರದ್ದು ಡೇಟ್ ಬರೆದಿರ್ತೀವಿ. ಯಾವ ಡೇಟಿಗೆ ಕಾಸ್ಟ್ ಆಯಿತು ಟೆಸ್ಟ್ ರಿಪೋರ್ಟ್ ಒಳಗೆ ಹಿಂಗಿರುತ್ತೆ. ಯಾವ ಡೇಟಿಗೆ ಅದು ಕಾಸ್ಟ್ ಆಗಿತ್ತು ಮತ್ತೆ ಡೇಟ್ ಆಫ್ ಟೆಸ್ಟ್, ಯಾವ ಡೇಟಿಗೆ ಅದು ಟೆಸ್ಟ್ ಮಾಡಿದ್ರು. ಇವು ಎರಡು ನಡಬರ್ಕದ ದಿನ ಎಷ್ಟಾಗುತ್ತೆ, ನಂಬರ್ ಆಫ್ ಡೇಸ್ ಕ್ಯೂರಿಂಗ್ ಎಷ್ಟಾಗಿತ್ತು, ಈಗ 28 ಡೇಸ್ ಕ್ಯೂರಿಂಗ್ ಆಗಿ. ಇದ್ರ ಮುಂದೆ ಬರ್ದಿರ್ತೀವಿ 1, 2, 3 ಅಂತ. ಇಲ್ಲೇನು ಬರ್ದಿದ್ವಿ ಅದು ಐ ಥಿಂಕ್ ನನಗೆ ಐಡಿಯಾ ಅಷ್ಟೊಂದು ನೆನಪಿಲ್ಲ. ಇಲ್ಲೇನು ಬರ್ದಿತ್ತು ಅಂದ್ರೆ ಒಂದು 15 MPa ಅಂತ ಬರ್ದಿತ್ತು. ರಫ್ ಕೊಡಕತ್ತೀನಿ. ಇದೊಂದು 20 MPa ಅಂತ ಬರ್ದಿತ್ತು. ಇದು 21 ಅಂತ ತಿಳ್ಕೊ. ಇದು ಒಂದು 26 MPa ಅಂತ ಬಂದಿತ್ತು. ಅಂದ್ರೆ 1ನೇ ಕ್ಯೂಬು 15 MPa, 2ನೇ ಕ್ಯೂಬು 21 MPa, 3ನೇ ಕ್ಯೂಬು 26 MPa ಬಂದಿತ್ತು. ನಾವೇನು ಮಾಡಿದ್ವಿ, ಇಲ್ಲಿ ಇನ್ನೊಂದು ಕಾಲಮ್ ಹಾಕಿರ್ತೀವಿ ಆವ್ರೇಜ್ ಅಂತ. ಆವ್ರೇಜ್ ಅಂತ ಕಾಲಮ್ ಹಾಕಿ 15 + 21 ಎಷ್ಟು, 15 + 21 + 26 / 3 ಮಾಡಿದ್ವಿ. ಎಷ್ಟು ಬಂತಂದ್ರೆ 20.67 ಅಂತ ಬಂತು. 20.67 is greater than M20. therefore the concrete is acceptable. ಇಷ್ಟು ಮಾಡಿ ರಿಪೋರ್ಟ್ ಮಾಡಿ ಚಂದ ಸೈನ್ ಮಾಡಿ ಕಳಿಸಿದ ಮ್ಯಾಗ ನಮ್ಮ ಪ್ರಿನ್ಸಿಪಲ್ ಸರ್ ಬೇಡ ಅಂದ್ರೆ ದಿಸ್ ಈಸ್ ಅ ರಾಂಗ್ ಅಂತಂದ್ರೆ. ಏನ್ ರಾಂಗ್ ಐತಿ ಅಂತಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಐ ಎಸ್ ಕೋಡ್ ಒಳಗಡೆ ಒಂದು ಕ್ಲಾಸ್ ಐತಿ ನೋಡ್ರಿ ರಾಜಶೇಖರ್, ಒಂದು ಸ್ವಲ್ಪ ಓದ್ಕೊಂಡು ಬರ್ರಿ, ಓದ್ಕೊಂಡು ಬಂದು ಇದನ್ನ ಸ್ವಲ್ಪ ರೀಚೆಕ್ ಮಾಡ್ರಿ ಅಂತಂದ್ರೆ. ನನಗೇನು ಅನಿಸ್ತು ಅಂದ್ರೆ ಎಲ್ಲ ಕರೆಕ್ಟ್ ಮಾಡೀವಿ, ಏನು ರೀಚೆಕ್ ಮಾಡ್ಬೇಕು ಅಂತ. ಐ ಎಸ್ ಕೋಡ್ ಒಳಗಡೆ ಒಂದು ಕ್ಲಾಸ್ ಅದ ನೋಡ್ರಿ. ನಾ ಯೋಚನೆ ಮಾಡಿದೆ ಎಲ್ಲಿರ್ಬೋದು ಕ್ಲಾಸ್, ಟೆಸ್ಟಿಂಗ್ ಮಾಡಕತ್ತೀವಿ. ಓಕೆ, ಏನೇನೋ ಎಲ್ಲ ಸರ್ಚ್ ಮಾಡಿ ಇಂಡೆಕ್ಸ್ ಎಲ್ಲ ಓದಿ ಇಲ್ಲಿಗೆ ಬಂದಾದ್ಮೇಲೆ ಓದ್ಕೊಂತ ಹೋದೆ, ಇಲ್ಲಿಗೆ ಬಂದೆ. ನಮ್ಮ ಸರ್ ಅಷ್ಟೇ ಹೇಳಿ ಕಳಿಸಿದ್ರ, ಯಾಕಂದ್ರೆ ಅವ್ರಿಗೆ ಪಾಪ ಪೂರ ನೆನಪಿರ್ಲಿಕ್ಕಿಲ್ಲ. 15.4 ಅಂತೇಳಿ ಪೇಜ್ ನಂಬರ್ ನೆನಪಿರಂಗಿಲ್ಲ. ಐ ಎಸ್ ಕೋಡ್ ಒಳಗೆ ಐತೆ ಅಂತ ಅವ್ರಿಗೆ ಗೊತ್ತೈತಿ, ಬಟ್ ಕರೆಕ್ಟ್ ಹಿಡ್ದಾರಲ್ಲ, ದೆನ್ ಅವ್ರು ಕಳಿಸಿದ್ರು. ನಾ ಬಂದು ಇದನ್ನ ಓದಿದೆ. ಓದಿದ ಮೇಲೆ ನನಗೇನು ತಿಳಿತಂದ್ರೆ ಇಲ್ಲಿ 15% ಅಷ್ಟೇ ಟಾಲರೆನ್ಸ್ ಕೊಟ್ಟನ. ನೋಡು, ದ ಇಂಡಿವಿಜುವಲ್ ವೇರಿಯೇಷನ್ ಶುಡ್ ನಾಟ್ ಬಿ ಮೋರ್ ದನ್ 15% ಅಂತ. ಇಲ್ಲಿ ಇಂಡಿವಿಜುವಲ್ ವೇರಿಯೇಷನ್ ಎಷ್ಟೈತಿ, ಇದು 15 ಐತಿ, ಇದು 21 ಆಗೈತಿ, ಇದು 26 ಆಗೈತಿ. ಇವೆರಡರದ್ದು ವೇರಿಯೇಷನ್ ಎಷ್ಟೈತಿ, 6 ಐತಿ. 6 / 15 ಮಾಡು, ಎಷ್ಟಾಗುತ್ತೆ ನೋಡು. 6 / 15 ಇಂಟು 100 ಮಾಡ್ಕೋ. ಇದು 40% ವೇರಿಯೇಷನ್ ಐತಿ. ಈ ಇಂಡಿವಿಜುವಲ್ ಕ್ಯೂಬಿಗೂ ಮತ್ತು ಈ ಇಂಡಿವಿಜುವಲ್ ಕ್ಯೂಬಿಗೂ 40% ವೇರಿಯೇಷನ್ ಆಗೈತಿ. ಮತ್ತೆ ಇದಕ್ಕೂ ಎಷ್ಟು ವೇರಿಯೇಷನ್ ಆಗೈತಿ, 4 / 21 ಮಾಡ್ಕೋ. ಇದು 19% ವೇರಿಯೇಷನ್ ಆಗೈತಿ. ಟಾಲರೆನ್ಸ್ ಎಷ್ಟೈತಿ, 15% ಐತಿ. ದೇರ್ಫೋರ್ ಈ ಮೂರನ್ನು ಆವರೇಜ್ ಮಾಡಿ ಆಗೈತಿ ಅನ್ನೋದು ತಪ್ಪಂತ. ದೇರ್ಫೋರ್ ವಿ ಕಂಪ್ಲೀಟ್ಲಿ ಅವಾಯ್ಡೆಡ್ ದಿಸ್ ಕಾಂಕ್ರೀಟ್. ಇದನ್ನ ರಿಜೆಕ್ಟ್ ಮಾಡಿದ್ವಿ. ಈ ಒಂದು ದಿಸ್ ಇಸ್ 20ಕ್ಕಿಂತ ಜಾಸ್ತಿ ಇದ್ರೂ ಕೂಡ ಈ ಟೋಟಲ್ ಎಲ್ಲದನ್ನ ರಿಜೆಕ್ಟ್ ಮಾಡಿದ್ವಿ. ರಿಜೆಕ್ಟ್ ಮಾಡಿ ನಾವೇನ್ ಮಾಡಿದ್ವಿ, ಇಲ್ಲಿ ಅದನ್ನ ವಾಪಸ್ ಕಳಿಸಿದ್ವಿ. ಇಫ್ ಮೋರ್ ದ ಟೆಸ್ಟ್ ರಿಸಲ್ಟ್ಸ್ ಆಫ್ ದ ಸ್ಯಾಂಪಲ್ ಆರ್ ಇನ್ವ್ಯಾಲಿಡ್. ಸೊ ರೀಡಿಂಗ್ ಅ ಕಾಂಕ್ರೀಟ್ ಏನದು ಐ ಎಸ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ಗಳು ಬಹಳ ಚೆನ್ನಾಗಿ ಆಗ್ತಾವೆ. ಇದನ್ನ ಎಂದು ಮರ್ತಿಲ್ಲ, ಬಿಕಾಸ್ ನಮ್ಮ ಸರ್ ನೋಡಿ ಎಷ್ಟು ಚಂದ ನೆನ್ಪಿಟ್ರಲ್ಲ. ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಫೀಲ್ಡ್ ಒಳಗೆ ಇರ್ತಾರ, ಬಟ್ ಆದ್ರೂ ಕೂಡ ಒಂದ್ಸತಿ ಟೀಚ್ ಮಾಡಿ ಒಂದ್ಸತಿ ಹುಡುಗರಿಗೆ ಹೇಳ್ಬಿಟ್ರೆ ಅದು ಅಚ್ಚಾಗಿರ್ತಾವ. ದಟ್ಸ್ ವೆರಿ